ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತ ಮಕ್ಳಿಗೋಸ್ಕರನೇ ಜೆಲ್ಲಿ ಕೇಕ್ ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಜೆಲ್ಲಿನ ಇಷ್ಟಪಡದೇ ಇರೋ ಮಕ್ಕಳೇ ಇಲ್ಲ, ಅದರಲ್ಲೂ ಜೆಲ್ಲಿ ಕೇಕ್ ಅಂತಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಜೆಲ್ಲಿ ಕೇಕ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಜೆಲ್ಲಿಸ್ ನ ಮಾಡ್ಕೊಳ್ಳೋದಿಕ್ಕೆ ಸ್ಟ್ರಾಬೆರಿ ಫ್ಲೇವರ್ಸ್ ಇರೋ ಜೆಲ್ಲಿ ಕ್ರಿಸ್ಟಲ್ಸ್ ನ ತಗೊಂಡಿದ್ದೀನಿ. ಪ್ಯಾಕೆಟ್ ನ ಓಪನ್ ಮಾಡಿ ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಂತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಕೊಟ್ಟಿರೋ ಇನ್ನೊಂದು ಸಣ್ಣ ಪ್ಯಾಕೆಟ್ ಏನಿದೆ ಇದನ್ನು ಕೂಡ ಹಾಕೊಂತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ನಾವು ಚೆನ್ನಾಗಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಜೆಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಸೂಪರ್ ಮಾರ್ಕೆಟ್ ಆಗಿ ದಿನಸಿ ಸ್ಟೋರ್ ಆಗಿ ಆನ್ಲೈನ್ ಗಳಲ್ಲೂ ಕೂಡ ಸಿಗುತ್ತೆ. ಹಾಗೆ ತುಂಬಾ ಫ್ಲೇವರ್ ಗಳಲ್ಲೂ ಸಿಗುತ್ತೆ. ಆದ್ರೆ ನಾನಿಲ್ಲಿ ಸ್ಟ್ರಾಬೆರಿ ಕ್ರಿಸ್ಟಲ್ಸ್ ನ ತಗೊಂಡಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಬೇಕು ನೀವು ನೋಡಿ ತಗೊಬಹುದು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವ್ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರ್ನ ಚೆನ್ನಾಗಿ ಕುದಿಸಿ ಬಿಸಿ ನೀರ್ನ ಹಾಕೊಬೇಕು. ನಂತರ ಎಲ್ಲಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಜೆಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಕರ್ಗೋವರೆಗೂ ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ತಗೊಂಡಿರೋ ಒಂದು ಪ್ಯಾಕೆಟ್ ಜೆಲ್ಲಿ ಕ್ರಿಸ್ಟಲ್ಸ್ ಏನಿದೆ ಅದಕ್ಕೆ ಅರ್ಧ ಲೀಟರ್ ಅಷ್ಟೇ ಬಿಸಿನೀರ್ನ ಹಾಕೊಬೇಕು. ನೀರ್ನ ಜಾಸ್ತಿ ಹಾಕಿದ್ರು ಕೂಡ ಜೆಲ್ಲಿ ಸರಿಯಾಗಿ ಬರಲ್ಲ. ಆದಷ್ಟು ನೀರ್ನ ಹಾಕೊಬೇಕಿದ್ರೆ ನೋಡಿ ಹಾಕೊಳ್ಳಿ. ಪ್ಯಾಕೆಟ್ ಮೇಲೆ ಕೂಡ ಬರ್ದಿರುತ್ತೆ ಎಷ್ಟು ಹಾಕೊಬೇಕು ಅಂತ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥಿಕ್ನೆಸ್ ಬೇಕು ಜೆಲ್ಲಿ ಅಂತ ನೋಡ್ಕೊಂಡು ನೀವು ಕೂಡ ಒಂದು ಪ್ಲೇಟ್ಗೆ ಸೆಟ್ ಮಾಡ್ಕೊಬಹುದು. ನಿಮ್ಗೆ ಯಾವ ಶೇಪಿಗೆ ಬೇಕು ಅಂತ ನೀವು ನೋಡಿ ಹಾಕೊಬಹುದು. ನಾನಿಲ್ಲಿ ಪ್ಲೇಟ್ಸ್ಗೆ ಮತ್ತೆ ಬೌಲ್ಗೆ ಹಾಕೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ ಜೆಲ್ಲಿನ ಫ್ರಿಜ್ಗೆ ಇಟ್ಟು ನಾವು ತಣ್ಣಗೆ ಮಾಡ್ಕೊಂಡು ಜೆಲ್ಲಿನ ಕಟ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಹೊರಗಡೆನೆ ಇಟ್ಟು ಒಂದು 10 ನಿಮಿಷ ಬಿಟ್ರೆ ಸಾಕು, ಜೆಲ್ಲಿ ಎಲ್ಲ ಸೆಟ್ ಆಗ್ಬಿಟ್ಟಿರುತ್ತೆ. ನಂತರ ನಾನು ಹಾಕಿಟ್ಟಿರೋ ಜೆಲ್ಲಿ ಏನಿದೆ ಎಲ್ಲ ಸೆಟ್ ಆಗಿದೆ ನೋಡಿ. ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪಿಗೆ ಬೇಕು ನೀವು ನೋಡ್ಕೊಂಡು ಕಟ್ ಮಾಡ್ಕೊಬಹುದು. ನೋಡಿ, ಒಂದು 10 ನಿಮಿಷ ಬಿಟ್ರೆ ಸಾಕು, ತುಂಬಾ ಏನು ಬಿಡೋ ಅವಶ್ಯಕತೆ ಇಲ್ಲ. ಜೆಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪಿನ ಬೌಲ್ಗೂ ಕೂಡ ಹಾಕೊಂಡು ಮಾಡ್ಕೊಬಹುದು. ಆದಷ್ಟು ಜೆಲ್ಲಿನ ತೆಳು ಲೇಯರ್ ಆಗಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಜೆಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ನಾನು ಹಾಕಿಟ್ಟಿರೋ ಇನ್ನೊಂದು ಪ್ಲೇಟ್ ನಲ್ಲಿ ಜೆಲ್ಲಿನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಕಟರ್ ಶೇಪರ್ ನ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಡಿಸೈನ್ ಗಳಾಗಿ ಕಟ್ ಮಾಡ್ಕೊಂಡು ಜೆಲ್ಲಿನ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಜೆಲ್ಲಿನ ಮಕ್ಕಳಿಗೆ ಕೊಡ್ಬೋದಾ ಅಂತ ಅಂದ್ರೆ ಆರಾಮಾಗಿ ಕೊಡ್ಬೋದು. ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಈ ರೀತಿ ಜೆಲ್ಲಿ ಕ್ರಿಸ್ಟಲ್ಸ್ ಇಂದ ಮನೇಲೇ ನಾವು ಜೆಲ್ಲಿನ ಆರಾಮಾಗಿ ಮಕ್ಕಳಿಗೆ ಮಾಡ್ಕೊಡ್ಬಹುದು. ಈ ರೀತಿ ಡಿಫ್ರೆಂಟ್ ಆಗಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಜೆಲ್ಲಿನ ಮಾಡ್ಕೊಂಡು ಕೇಕ್ ನ ಮಾಡ್ಕೊಬಹುದು. ಅಂಗಡಿಯಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ತುಂಬಾ ಕಡಿಮೆ ಟೈಮ್ ನಲ್ಲೇ ಡಿಫ್ರೆಂಟ್ ಆಗಿ ಜೆಲ್ಲಿಯಿಂದ ಕೇಕ್ ನ ಮಾಡ್ಕೊಬಹುದು. ನೋಡಿ, ಕಟ್ ಮಾಡಿರೋ ಜೆಲ್ಲಿ ಎಲ್ಲ ಯಾವ ರೀತಿ ಡಿಫ್ರೆಂಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಜೆಲ್ಲಿ ಎಲ್ಲ ಮಾಡಿಟ್ಕೊಂಡ ನಂತರ ನಾವು ಕೇಕ್ ನ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ. ಕಾದಿರೋ ಹಾಲು ಏನಿದೆ ಅದು ಸ್ವಲ್ಪ ಕುದಿ ಬಂದ ನಂತರ ನಾನಿಲ್ಲಿ ನಾವು ತಗೊಂಡಿರೋ ಹಾಲಿನ ಅರ್ಧದಷ್ಟು ಸಕ್ಕರೆನ ಸೇರಿಸ್ಕೊಂತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದವರು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕೊಂಡು ಕೂಡ ಮಾಡ್ಕೊಬಹುದು. ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ನ ಹಾಕೊಂತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ನ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಂತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂತ ಅಂದ್ರೆ ಹಾಗೆ ಕೂಡ ಮಾಡ್ಕೊಬಹುದು. ನಂತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಕುದಿಸ್ಕೊಬೇಕು. ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಅಗರ್ ಅಗರ್ ಪೌಡರ್ ನ ತಗೊಂಡಿದ್ದೀನಿ. ಇದನ್ನ ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇದು ಕೂಡ ಅಷ್ಟೇ, ನಮ್ಗೆ ಎಲ್ಲ ಸೂಪರ್ ಮಾರ್ಕೆಟ್ ಹಾಗೆ ಆನ್ಲೈನ್ ಗಳಲ್ಲಿ ಕೂಡ ಕಮ್ಮಿ ಪ್ರೈಸ್ಗೂ ಕೂಡ ಸಿಗುತ್ತೆ. ಈ ಒಂದು ಪ್ಯಾಕೆಟ್ ಏನಿದೆ ಇದು 2 ಟೇಬಲ್ ಸ್ಪೂನ್ ಆಗುವಷ್ಟಿದೆ. ಇದನ್ನು ಕೂಡ ಕಂಪ್ಲೀಟ್ ಆಗಿ ಹಾಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನ ಡೈರೆಕ್ಟ್ ಆಗಿ ಕುದಿತಿರೋ ಹಾಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬಹುದು. ಅಂದ್ರೆ ಗಂಟು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ ನಾನು. ಈ ರೀತಿ ಅಗರ್ ಅಗರ್ ಪೌಡರ್ ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ ನಂತರ ನಾವು ಕೈ ಬಿಡದೇ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಬೇಕಿದ್ರೆ ಆದಷ್ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈ ಬಿಡದೆ ತಿರುಗಿಸ್ಕೊಂತ ಹಾಲು ಒಂದು ಕುದಿ ಬಂದ್ರೆ ಸಾಕು. ತುಂಬಾ ಟೈಮ್ ಕುದಿಸ್ಕೊಳ್ಳೋದ್ರಿಂದ ಬೇಗನೆ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಜಸ್ಟ್ ಒಂದು ಕುದಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಇದು ತಣ್ಣಗಾಕೋಕ್ಕಿಂತ ಮುಂಚೆನೆ ಬಿಸಿ ಇರುವಾಗ್ಲೇನೆ ಕೇಕ್ ಮೌಲ್ಡ್ ಅಥವಾ ಯಾವ್ದಾದ್ರು ಒಂದು ಬೌಲ್ಗೆ ಹಾಕೊಂಡು ನಾವು ಸೆಟ್ ಮಾಡ್ಕೊಬೇಕು. ನೋಡಿ ಯಾವ ರೀತಿ ಗಟ್ಟಿ ಬರ್ತಿದೆ ಅಂತ. ಇದಾಗಿದೆ. ಇವಾಗ ಸ್ಟವ್ ನ ಆಫ್ ಮಾಡ್ಕೊಂಡು ಇದು ತಣ್ಣಗಾಕೋಕ್ಕಿಂತ ಮುಂಚೆನೆ ಬಿಸಿ ಇರುವಾಗ್ಲೇನೆ ಕೇಕ್ ಮೌಲ್ಡ್ಗೆ ನಾವು ಹಾಕೊಂಡು ಸೆಟ್ ಮಾಡ್ಕೊಬೇಕಾಗುತ್ತೆ.
ಕೇಕ್ನ ಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಬೌಲ್ಗೆ ಮೊದಲೇ ಮಾಡಿ ಇಟ್ಕೊಂಡಿರೋ ಜೆಲ್ಲಿಗಳೇನಿದೆ ಅದನ್ನ ಹಾಕೊಂತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇದ್ರೆ ಅದಕ್ಕೆ ಹಾಕೊಳ್ಳಿ, ಇಲ್ಲ ಅಂತ ಅನ್ನೋರು ಈ ರೀತಿ ಯಾವ್ದಾದ್ರು ಒಂದು ಬೌಲ್ಗೆ ಹಾಕೊಂಡು ಮಾಡ್ಕೊಬಹುದು. ಜೆಲ್ಲಿನೆಲ್ಲ ಒಂದು ಲೇಯರ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಆಗಿ ಹಾಕೊಂಡು ನಂತರ ಇದ್ರ ಮೇಲ್ಗಡೆ ನಾವು ಮಾಡಿಟ್ಕೊಂಡಿರೋ ಹಾಲೇನಿದೆ ಅದನ್ನ ಹಾಕೊಬೇಕು ತೆಳುವಾಗಿ. ನಂತರ ಇನ್ನೊಂದು ಲೇಯರ್ ಜೆಲ್ಲಿನ ಹಾಕೊಂಡು ಇದ್ರ ಮೇಲ್ಗಡೆ ಮತ್ತೊಂದು ಲೇಯರ್ ಹಾಲನ್ನ ಹಾಕೊಬೇಕು. ಈ ರೀತಿ ಲೇಯರ್ ಲೇಯರ್ ಆಗಿ ಹಾಕೊಳ್ಳೋದ್ರಿಂದ ಕೇಕ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಜೆಲ್ಲಿ ಮತ್ತೆ ಹಾಲನ್ನ ಲೇಯರ್ ಲೇಯರ್ ಆಗಿ ಹಾಕೊಂಡ್ ನಂತರ ನಾವು ಮಿಕ್ಕಿರೋ ಜೆಲ್ಲಿಸ್ ಏನಿದೆ ಅದನ್ನ ಮೇಲ್ಗಡೆ ಹಾಕೊಂಡು ಒಂದು 10 ನಿಮಿಷಗಳ ಕಾಲ ನಾವು ಕೇಕ್ ಸೆಟ್ ಆಗೋಕೆ ಬಿಡಬೇಕು. ಇದನ್ನ ಫ್ರೀಜರ್ ನಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ, ಒಂದು 10 ನಿಮಿಷ ಹೊರಗಡೆ ಇಟ್ಟರೆ ಸಾಕು, ಕೇಕ್ ಎಲ್ಲ ಬೇಗನೆ ಸೆಟ್ ಆಗ್ಬಿಡುತ್ತೆ. ಒಂದು 10 ನಿಮಿಷ ಆದ ನಂತರ ನೋಡಿ ಜೆಲ್ಲಿ ಕೇಕ್ ಯಾವ ರೀತಿ ಸೆಟ್ ಆಗಿದೆ ಅಂತ. ನಂತರ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಜೆಲ್ಲಿ ಕೇಕ್ ರೆಡಿ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನಷ್ಟು ಡಿಫರೆಂಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಡಿಫರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.